ಶಿಡ್ಲಘಟ್ಟ ನಗರದ ಕೋಚಿಮೂಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್, ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿ ಸಾಧಿಸಿ ರೈತರು, ಕೃಷಿಕರು, ಹೈನುಗಾರರು ಹಾಗೂ ಸಹಕಾರ ಕ್ಷೇತ್ರದಲ್ಲಿ ತೊಡಗಿರುವ ಎಲ್ಲರ ಪ್ರಗತಿ ದೃಷ್ಟಿಯಲ್ಲಿಟ್ಟುಕೊಂಡು ಸಹಕಾರಿ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗುತ್ತಿದ್ದು ರಾಜ್ಯಪಾಲರ ಅನುಮೋದನೆ ಸಿಗುತ್ತಿದ್ದಂತೆ ಜಾರಿಯಾಗಲಿವೆ ಎಂದರು. ಡೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಸಹಕಾರ ಕ್ಷೇತ್ರದ ಜನಪ್ರತಿನಿಧಿಗಳು ಈ ನೂತನ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಪರಿಣಾಮಕಾರಿ ಅನುಷ್ಠಾನ ಮಾಡುವ ಕೆಲಸ ಆಗಬೇಕೆಂದರು. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಹಮ್ಮಿಕೊಂಡಿದ್ದು ಈ ಶಿಬಿರದ ಉಪಯೋಗವಾಗಲಿ, ರೈತರು, ಹೈನುಗಾರರಿಗೆ ಇನ್ನಷ್ಟು ಸವಲತ್ತುಗಳು ಸಿಗಲಿ ಎಂದು ಆಶಿಸಿದರು. ಸಂಸ್ಥೆಗಳು ನೋಡ್ತಾ ಗೊತ್ತಾಗುತ್ತೆ, ಒಂದ್ಸತಿ ಹೋಗೋಕ್ಕೆ ಇದು ಬರ್ತದೆ, ಕೆಲವಾರ ಆಳಪ್ಪ ಆಗ್ತವೆ. ಆದರೆ ಮುಖ್ಯವಾಗಿ ನನಗೆ ಗೊತ್ತಿದ್ದಂಗೆ ಸಹಕಾರಿ ಸಂಸ್ಥೆಯಲ್ಲಿ ಬಹುಶಃ ರಾಜಕೀಯವಾಗಿ ನಾವು ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ, ಪಕ್ಷವಾಗಿ ರಾಜಕೀಯ ಪಕ್ಷಗಳಾಗಿ ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ನಾವು ಹಂಗೆ ಒಬ್ಬ ಸಹಕಾರಿಗಳಾಗಿ ಆ ಸಂಸ್ಥೆಯ ಸಹಕಾರಿಗಳಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಇವೆಲ್ಲ ಹೆಚ್ಚಿಗೆ ನಾವು ಬಳಸುವಂಥ ಅವಶ್ಯಕತೆ ಇರಲ್ಲ, ಸಿಂಪಲ್ಲಾಗಿ ಹೋಗ್ತಾ ಇರ್ತದೆ. ಯಾವಾಗ ನೃತ್ಯ ಮಾಡಕ್ಕೆ ಹೋಗ್ತೀವೋ ಬಹುಶಃ ಅವಾಗ ನಿಮಗೆಲ್ಲ ಅನುಭವ ಆಗಿರ್ತದೆ, ಯಾಕಂದ್ರೆ ನಿಮ್ಮ ಮೇಲೆ ಒತ್ತಡ ಆಗಿರ್ತದೆ. ನೀವು ಸೆಕ್ರೆಟರಿಗಳಾಗಿ ಕೆಲಸ ಮಾಡುವಾಗ ಬಹುಶಃ ಎಲ್ಲರಿಗಿಂತ ಒತ್ತಡ ಜಾಸ್ತಿ ಆಗೋದು ನಿಮ್ಮ ಮೇಲೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಕಾಳನಾಯಕನಹಳ್ಳಿ ಕೆಎಂ ಭೀಮೇಶ್ ಮಾತನಾಡಿ, ಹಲವಾರು ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಅನೇಕ ರೀತಿಯಲ್ಲಿ ಮೋಸ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ತಕ್ಷಣವೇ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಡೇರಿಗಳಿಗೆ ಬರುವ ಲಾಭ ಡೇರಿಗಳು ಹಾಗೂ ಹಾಲು ಉತ್ಪಾದಕರಿಗೆ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಡೇರಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕೋಚಿಮೂಲ್ ಅಧ್ಯಕ್ಷ ಕೆ ಗುಡಿಯಪ್ಪ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಾಗರಾಜ್, ಕೋಚಿಮೂಲ್ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿಕಿರಣ್, ಕೆಎನ್ ನಾಗರಾಜ್, ಎಚ್.ಎಸ್. ಉಮೇಶ್ ರೆಡ್ಡಿ, ಎನ್.ಜಿ. ಜಯಚಂದ್ರ, ವಿ. ಶ್ರೀನಿವಾಸ್, ಶಂಕರ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.